ಅಯ್ಯೋ ಪಾಪ ಬೇರೆ ಕೆಲಸ ಇರುತ್ತೆ ಅಂತ ಕೊಟ್ಟಿದೀವಿ. ಇಲ್ಲ ಅಂದ್ರೆ ಇಲ್ಲ ಅಂತ ಬರ್ಸ್ಕೊಳಕ್ ಕೇಳ್ತೀನಿ. 3 ದಿನದಲ್ಲಿ ಹಾಕೊಂತೀನಿ, ಹಾಕ್ತಾರೆ. ಯಾಕೆ ಹಾಕಲ್ಲ? ಮತ್ತೆ ಸುಮ್ನೆ ಬಿಟ್ಬಿಟ್ರೆ ಆಯ್ತು. ಇದನ್ನೆಲ್ಲ ಸ್ವೀಟ್ ಟೈಮ್ ತಕೊಂಡು ನೀವೆಲ್ಲ ಮಾಡಕ್ ಆಗೋದಲ್ಲ. ತೊಂದ್ರೆ ಇಲ್ಲ ಅಂದ್ರೆ ಮಾಡ್ಕೊಂಡ್ ಬನ್ನಿ ಮಧ್ಯಾಹ್ನಕ್ಕೆ. ಐ ವಿಲ್ ರಿಲೀಸ್ ದಿಸ್ ಮ್ಯಾಟರ್ ಆನ್ ಫಸ್ಟ್ ಆಫ್ ಡಿಸೆಂಬರ್. ಮಾಡ್ಕೊಂಡ್ ಬನ್ನಿ, ತೊಂದ್ರೆ ಇಲ್ವಲ್ಲ, ಮಾಡ್ಕೊಂಡ್ ಬನ್ನಿ. ಇವತ್ತು ಹೇಳ್ತೀನಿ ಮಧ್ಯಾಹ್ನ ಮಾಡಿ ಮುಗಿಸ್ಬೇಕು ಅಂತ. 6 ಗಂಟೆ ಕೂತ್ಕೋತಾರೆ, ಮಾಡ್ಕೊಡ್ತಾರೆ. ನನ್ನ ಹತ್ರ ಯಾವ ಮ್ಯಾಟ್ರು ಪೆಂಡಿಂಗ್ ಇರ್ಲಿಲ್ಲ. When I was the registrar judicial, I have given the zero pendency to my successor. Then why do you take so much of time? ಏನಕ್ಕೆ ಬೇಕು ಅಷ್ಟೊಂದು? On 39 rule to enquiry, how much time it will take? Munsif will complete in a day, and I have granted sufficient time. ಇವೆಲ್ಲ ಸುಮ್ಮನೆ ಉಳಿಸ್ಕೊಳ್ಳೋದಕ್ಕೆ ಮಾಡಿ ಅಷ್ಟೇನೆ. End of December, release these matters in second week of January. ಅವ್ರು ಮಾಡ್ಬೇಕಷ್ಟೇ, ಮಾಡಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಮಾಡಿಲ್ಲ ಅಂದ್ರೆ ಅವ್ರು ಸ್ಟ್ರಿಕ್ಟ್ ಆಗ್ತಾರೆ, ಕರ್ಕೊಂಬ ಅಂತಾರೆ. ಯು ಇನ್ಸಿಸ್ಟ್ ನೋ ದ ಕ್ಲೋಸರ್. ಅವ್ರು ಮಾಡಿಲ್ಲ ಅಂದ್ರೆ ಕ್ಲೋಸ್ ಮಾಡ್ತಾರೆ ಅಷ್ಟೇ. Then why do you ask for time? Leave it at that. No mister, all those things are only waste of time. We have asked him to make an enquiry and file a report, that's all. Evidence will be recorded in cases, and then it will be sent before the court. Where is the question of linking, delinking? No confusion. Yes. ಉಷಾ ಕುಮಾರ್ ಅಂದ್ರೆ ತಾವೇನಮ್ಮ? ಬನ್ನಿ, ಒಂದ್ ನಿಮಿಷ ತಡೀರಿ. ಏನು ನೀವು ಐಡೆಂಟಿಫೈ ಮಾಡ್ತೀರ ಅವ್ರನ್ನ? ಮರಿಯಪ್ಪ ಯಾರವ್ರು? ಇವಾಗ ನಿಮಗ್ ದಾವಾ ಬೇಡವಮ್ಮ? ಯಾಕೆ ಅವ್ರು ಸಿಗ್ತಾ ಇಲ್ಲ ಅಂತಲಾ? ಅದ್ ಬೇಡ ಅಂದ್ಬಿಟ್ರ? ಅಲ್ಲ, ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಅವ್ರನ್ನ. ಹಂಗಲ್ಲ, ಇಲ್ಲಿ ಕೇಳಿ ನೋಡಿ. ಮಿಟ್ಟಿ ನರಸಿಂಹಮೂರ್ತಿಗಳಿದ್ರು, ಅವ್ರಿಗೆಲ್ಲ ಹೇಳ್ತು, ಅವ್ರವೆಲ್ಲ ಮಾಡಿದ್ರು, ನೋಡಿದ್ರು. ಇನ್ನಷ್ಟು ದುಡ್ಡನ್ನ ಬೆಟ್ಟಕ್ಕೆ ಕಲ್ಲೊತ್ತಂಗ ಆಗುತ್ತೆ ಅಂತ ನಾನು ಹೋದ್ ಸತಿನೂ ಹೇಳಿದ್ದೆ. ಅವ್ರು ಅದನ್ನ ಯೋಚನೆ ಮಾಡಿದ್ದಾರೆ. ಮನಸ್ಫೂರ್ತಿಯಾಗಿ ಅವ್ರು ಬೇಡ ಅಂತ ಇದ್ದಾರ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಅಷ್ಟೆ. ಗೊತ್ತಾಯ್ತಲ್ಲ? ಆಲ್ ರೈಟ್. ನೀವು ವಿಡ್ರಾ ದಿ ಅಪೀಲ್ ಏನ್ ಬರುತ್ತೆ? ವಾಟ್ ಇಸ್ ದಿ ಆರ್ಡರ್ ಆಫ್ ದಿ ಟ್ರಯಲ್ ಕೋರ್ಟ್? ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಎನಿ ಸಚ್ ಥಿಂಗ್. ನೋ ಸರ್, ನೋ 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 ನೋ, ಅವೆಲ್ಲ ಏನು ಬರೋದಿಲ್ಲ. ವಿಡ್ರಾ ಅಂತಂದ್ರೆ ಕೋರ್ಟ್ ಫೀ ವಾಪಸ್ ಬರಲ್ಲ. ಸೆಟಲ್ಡ್ ಔಟ್ ಆಫ್ ಅಂದ್ರೆ ಮಾತ್ರ ಬರುತ್ತೆ. ನೋಡಿ, ಇದ್ರೆ ನೀವು ಕೋರ್ಟ್ ಫೀಸ್ ಆಕ್ಟ್ ಒಳಗಡೆ ಇದ್ರೆ ನೋಡಿ, ನಾವು ಮಾಡ್ಬೋದು. ಅಲ್ಲ ಇವ್ರೆ, ನೀವೊಂದು ಅರ್ಥ ಮಾಡ್ಕೊಳ್ಳಿ. ನೀವು ಅದು ಅವ್ರನ್ನ ಕರ್ಕೊಂಬನ್ನಿ. ಶೈಲೇಶ್ ಕುಮಾರ್ನ ಕರ್ಕೊಂಬನ್ನಿ ಎದುರುಗಡೆ. ಅವ್ರು ಬಂದ್ರೆ ಅವಾಗ ಬೇಕಾದ್ರೆ ಸೆಟಲ್ಡ್ ಔಟ್ ಆಫ್ ಕೋರ್ಟ್ ಅಂತ ಹಾಫ್ ರೀಫಂಡ್ ಮಾಡ್ತೀನಿ. ದಾವಾದು ಅಪೀಲ್ದು ಎರಡೂನು. ಏನ್ ಮಾಡ್ತೀರಿ? ಆರ್ ಶೈಲೇಶ್ ಕುಮಾರ್ ಅಡ್ವೊಕೇಟ್, ನೋಡಮ್ಮ ನಂಬರ್ ಇದೆಯಾ? ಇವ್ರೆ, ಕೋರ್ಟ್ ಫೀಸ್ ಆಕ್ಟ್ ದಯವಿಟ್ಟು ನೋಡಿ. ವಿಡ್ರಾ ಮಾಡ್ಕೊಂಡ್ರೆ ರೀಫಂಡ್ ಇಲ್ಲ. ಸೆಟಲ್ಡ್ ಔಟ್ ಆಫ್ ಕೋರ್ಟ್ ಇದ್ರೆ ಮಾತ್ರ ಇರುತ್ತೆ. ನಂಬರ್ ಇದ್ರೆ ಮಾಡಕ್ ಹೇಳಿ ಅವ್ರಿಗೆ. ಕರಿತಾ ಇದಾರೆ, ಬನ್ನಿ. ನೆಕ್ಸ್ಟ್ ವೀಕ್ ಎಲ್ಲ ಬೇಡ, ಮಧ್ಯಾಹ್ನ. ಯಶ್ವ ಅಲ್ಲಿ ಕೂತ್ಕೊಳ್ಳಿ, ನೋಡ್ಲಿ ಅವ್ರು ಬರ್ಲಿ. ಪಾಪ ಅವಳು ನೊಂದಿದ್ದಾರೆ. ಫರ್ದರ್ ಗಾಯದ ಮೇಲೆ ಬರೇ ಬೇಡ. ಯಾಕೆ ಕಹಿ ಅಡ್ವೊಕೇಟ್ ಫೋನ್ ಮಾಡಿ ಇವ್ರೆ. ಅಯ್ಯೋ ಕರ್ಮಕಾಂಡ್ವೆ. ಆಗತ್ತೆ, ನಾನು ಅದನ್ನ ಹೇಳ್ತಿಲ್ಲ. ವೈ ಡೋಂಟ್ ಟ್ರೈ ಮಿಸ್ಟರ್ ಆರ್ ಶೈಲೇಶ್ ಕುಮಾರ್, ಯಾರ್ ಅಡ್ವೊಕೇಟ್, ಒಂದ್ಸತಿ ಫೋನ್ ನಾರು ಮಾಡವಲ್ರಿ? ಯಾಕೆ ನೀವು ಮಾಡ್ರಿ. For that joint memo is necessary. Fernandez is not coming. ಪ್ರಾಬ್ಲಮ್ ಈಸ್ ಆಕೆ ಹುಡ್ಕಕ್ ಆಗ್ತಾ ಇಲ್ಲ ಅವ್ರನ್ನ. ಕಹಿ ಆಗೋಗಿದೆ ಪರಿಸ್ಥಿತಿ.
ಅದಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ ಅವರು ಅಂದ್ರೆ ಹೋಗೋದಾದ್ರೆ ಹೋಗ್ಕೊಳ್ಳಿ, ಹಾಳಾಗಿ ಹೋಗ್ಕೊಳ್ಳಿ. ಪ್ರಭಾಕರ್ ಅವರೇ, ನೋ ಎಮೋಷನ್ಸ್ ಹಿಯರ್, ಓನ್ಲಿ ಕೋರ್ಟ್ ಪ್ರೊಸೀಡಿಂಗ್ಸ್. ಅವ್ರು ಒಳ್ಳೇದಕ್ಕೆ ಏನೋ ಹೇಳಿದೆ, ಅವ್ರು ಅದು ಒಪ್ಕೊಂಡಿದ್ದಾರೆ. ಒಂದ್ಸತಿ ಆ ಶೈಲೇಶ್ ಕುಮಾರ್ ಅನ್ನೋರು ಫೋನ್ ಮಾಡಿ, ಅಲ್ಲ ನಂಬರ್ ಇದೆ, ಇದ್ರೆ ಬರೇಳಿ, ಮೆಮೋನಲ್ಲಿ ಸೆಟಲ್ಡ್ ಔಟ್ ಆಫ್ ಕೋರ್ಟ್ ಅಂತ ಬರೀತೀನಿ ಅಷ್ಟೇ. ಅಷ್ಟಕ್ಕೂ ನೀವು ಮಾಡಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ? ಇದಾರ ಎಲ್ಲಿದಾರ ಅವ್ರು? ಎಲ್ಲೂ ಇಲ್ವಲ್ಲ ಅಲ್ಲಿ. ಎಂತದು? ಅಯ್ಯೋ ಸರಿ, ನೀವು ಸರಿ, ಅವ್ರು ಹಾಕಿ ಒಂದು ಬೇಕಾರೆ ಡಿಸ್ಪ್ಲೇ ಅನೌನ್ಸ್ಮೆಂಟ್ ಮಧ್ಯಾಹ್ನ ನೋಡೋಣ. ಶ್ರೀ ಆರ್ ಶೈಲೇಶ್ ಕುಮಾರ್ ಅಡ್ವೊಕೇಟ್ ಈಸ್ ಡೈರೆಕ್ಟೆಡ್ ಟು ಬಿ ಪ್ರೆಸೆಂಟ್ ಅಂತ ಹಾಕೋಣ. ನೀವು ಫೋನ್ ಮಾಡಪ್ಪ ಒಂದ್ ಎಲ್ಲಾನು. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಿ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ವೈ ಡೋಂಟ್ ಯು ಕಾಲ್ ದೆಮ್? ಸಿಕ್ಕ್ರೆ ಒಳ್ಳೇದಾಯ್ತು, ಸಿಗ್ದೇರ್ ಇಲ್ಲ ಅಷ್ಟೇ. ಮಧ್ಯಾಹ್ನ 2:15 ಪಾಸ್ ಓವರ್. ಸಿಕ್ಕಿದ್ರ ಅವರು ಶೈಲೇಂದ್ರ ಕುಮಾರ್ ಅನ್ನೋರು? ಶೈಲೇಶ್ ಬಂದಿದ್ದಾರೆ ಅವ್ರ ಕೊಲಿಗು. ಈಗೇನ್ ಹಂಗಾರೆ ಕ್ಲೋಸ್ ಮಾಡ್ಬಿಡೋಣವೇ? ಆಲ್ ರೈಟ್ ಅಮ್ಮ, ಕ್ಲೋಸ್ ಮಾಡ್ಬಿಡೋಣಮ್ಮ. ಏನ್ ತಕರಾರಿಲ್ವಾ? ಸರಿ, ಹಿಂಗ್ ಬರ್ಕೋಪ. ಅಪಲೆಂಟ್ ಬೈ ನೇಮ್ ಶ್ರೀಮತಿ ಉಷಾ ದೇವಿ ಪ್ರೆಸೆಂಟ್. ಉಷಾ ಕುಮಾರಿ ಪ್ರೆಸೆಂಟ್. A memo came to be filed on behalf of the appellant, signed by Sri Prabhakar Advocate and appellant. Posta. Since the appeal is dismissed, appeal is sought to be dismissed as not pressed, no further directions can be issued as per the memo. Appellant by name Srimati Usha Kumari present. She has been identified by Sri K. Prabhakar, learned advocate, Posta. Earlier, Srimati Usha Kumari, Usha Kumari has been represented by Sri Miti Narasimurthy Advocate, Posta. An order came to be passed by this court whereby the appellant plaintiff was required to pay duty and penalty in respect of the suit agreement. Posta. Instead, the plaintiff now wants to withdraw the suit itself, and consequently the present appeal may not survive for consideration. A memo came to be filed before this court in this fashion. Memo came to be filed which reads as under. Posta. Placing the memo on record, appeal stand dismissed. Posta. Accordingly, appeal stand dismissed as not pressed. ಏನ್ ತಗೊಂಬಿಡಿ ಆರ್ಡ್ ಶೀಟ್ ಅಲ್ಲ ಅಷ್ಟೇ. ಬೇರೆ ಇನ್ನೇನು ಹೇಳಕ್ ಹೋಗೋದ್ ಬೇಡ. ಅದೆಲ್ಲ ಡ್ಯೂಟಿ ಪೆನಾಲ್ಟಿ ಎಲ್ಲ ಏನು ಹೇಳಕ್ ಹೋಗೋದ್ ಬೇಡ. ಸಿಂಪಲ್.